ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಮೊದಲನೇ ಅರಸುಗಳು 19ನೇ ಅಧ್ಯಾಯ 5ನೇ ವಚನ. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. 1 Kings 19th chapter 5th verse. Suddenly an angel touched him and said, "Wake up and eat." ಖಿನ್ನತೆ ಎಂಬುದು ಎಲ್ಲ ಮನುಷ್ಯರ ಜೀವಿತದಲ್ಲಿಯೂ ಬರುವುದು ಸಹಜ. ಎಲಿಯನನ್ನು ನಾವು ನೋಡುವುದಾದರೆ, ಒಬ್ಬ ಇಜ್ಬೇಲಳು ಹೆದರಿಸಿದ್ದರಿಂದ ಅವನು ಖಿನ್ನತೆಗೊಳಗಾದನು. ಅದುವರೆಗೂ ಅವನು ಕರ್ತನಿಗಾಗಿ ಮಹತ್ ಕಾರ್ಯಗಳನ್ನು ಮಾಡಿದಾತನಾಗಿದ್ದನು. ಕರ್ಮೇಲ್ ಬೆಟ್ಟದಲ್ಲಿ ಕರ್ತನೇ ದೇವರು ಎಂಬುದಾಗಿ ನಿರೂಪಿಸಿದವನು ಎಲಿಯ ಪ್ರವಾದಿಯಾಗಿದ್ದನು. ಆಕಾಶದಿಂದ ಬೆಂಕಿಯನ್ನು ಭೂಮಿಗೆ ಇಳಿಸಿದಾತನು ಈ ಎಲಿಯ ಪ್ರವಾದಿಯಾಗಿದ್ದಾನೆ. ಇಂಥ ಒಂದು ಪ್ರವಾದಿಯು ಇಷ್ಟು ಮಹತ್ ಕಾರ್ಯಗಳನ್ನು ಕರ್ತನ ಮೂಲಕವಾಗಿ ಮಾಡಿರುವ ಈ ಪ್ರವಾದಿ ಒಂದು ಸಾರಿ ಖಿನ್ನತೆಗೆ ಒಳಗಾಗುತ್ತಾನೆ. ಇಜ್ಬೇಲಳು ಅವನ ಪ್ರಾಣವನ್ನು ತೆಗೆಯಲು ಆಕೆ ಹೆದರಿಸಿದಳು. ಆ ಇಜ್ಬೇಲಳ ಹೆದರಿಕೆಗೆ ಭಯಪಟ್ಟು ಎಲಿಯ ಪ್ರವಾದಿಯು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂಬುದಾಗಿ ದೇವರನ್ನು ಪ್ರಾರ್ಥಿಸ್ತಾನೆ. ಆಗ ಪಕ್ಕನೆ ಒಬ್ಬ ದೇವದೂತನು ಬಂದು ಅವನನ್ನು ತಟ್ಟಿ ಎಬ್ಬಿಸಿ, ಎದ್ದು ಊಟ ಮಾಡು ಎಂದು ಹೇಳುತ್ತಾನೆ. ಕರ್ತನ ತನ್ನ ಸೇವಕನ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ದೂತನನ್ನು ಕಳುಹಿಸಿ ಆಹಾರವನ್ನು ಕೊಟ್ಟನು. ನಿನ್ನಿಂದ ಅನೇಕರು ಅಭಿಷೇಕ ಹೊಂದಬೇಕಾಗಿದೆ ಎಂಬುದಾಗಿ ದೇವರು ಹೇಳುತ್ತಾರೆ. ದೇವ ಮಕ್ಕಳೇ, ಖಿನ್ನತೆಯ ಆತ್ಮದ ಬೆನ್ನೆಲುಬನ್ನು ಕರ್ತನು ಮುರಿದು ಹಾಕುತ್ತಾನೆ. ಸ್ತುತಿಯ ಆತ್ಮವನ್ನು, ಉತ್ಸಾಹದ ಆತ್ಮವನ್ನು ನಿಮಗೆ ಕೊಡುತ್ತಾನೆ. ನಿನ್ನ ಜೀವಿತದಲ್ಲಿ ಇಂದು ನೀನು ಖಿನ್ನತೆಗೆ ಒಳಗಾಗಿದೆಯಾ? ಸೈತಾನನು ಖಿನ್ನತೆ ಎನ್ನುವ ಅಸ್ತ್ರವನ್ನು ಉಪಯೋಗಿಸಿ ಇಂದು ಅನೇಕ ಜನರ ಪ್ರಾಣವನ್ನು ನಾಶ ಮಾಡಲು ಅವನು ಪ್ರಯತ್ನಿಸ್ತಾ ಇದ್ದಾನೆ. ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಆ ಸೈತಾನನನ್ನು ಓಡಿಸಿಬಿಡಿರಿ. ಯೇಸು ಸ್ವಾಮಿಯು ಕೂಡ ಈ ಲೋಕದಲ್ಲಿರುವಾಗ ಸೈತಾನನು ಯೇಸು ಸ್ವಾಮಿಗೆ ಶೋಧಿಸಿದಾಗ ಸ್ವಾಮಿಯವರು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಸೈತಾನನನ್ನು ಓಡಿಸಿಬಿಟ್ಟರು. ನಿಮ್ಮ ಜೀವಿತದಲ್ಲಿ ನಡೆದು ಹೋದ ಎಲ್ಲ ಹಳೆ ಸಂಗತಿಗಳನ್ನು ಮರೆತು ಬಿಡಿರಿ. ಅವುಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ ಹೇಳಿದ ದೇವರ ಬಳಿ ಬಂದು ನೀನು ಪ್ರಾರ್ಥಿಸು. ನಿನ್ನ ಖಿನ್ನತೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ದೇವರ ಬಳಿ ಬಂದು ಪ್ರಾರ್ಥಿಸು. ದೇವರು ಇಂದು ನಿನಗೆ ಹೇಳ್ತಾ ಇದ್ದಾರೆ, ಎದ್ದು ಊಟ ಮಾಡು ಎಂಬುದಾಗಿ. ಹೌದು, ಜೀವಕರವಾದ ರೊಟ್ಟಿಯನ್ನು, ಜೀವಜಲದ ಬುಗ್ಗೆಯಾದ ಯೇಸು ಸ್ವಾಮಿ ನಿನಗೆ ಕೊಡಲು ಬಯಸ್ತಾ ಇದ್ದಾರೆ. ನೀನು ಯೇಸುವಿನ ಬಳಿ ಬಾ. ದೇವರ ವಾಕ್ಯಗಳನ್ನು ಓದು, ಧ್ಯಾನಿಸು, ಅವುಗಳನ್ನು ಕೈಕೊಂಡು ನಡೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನೀವು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಂದು ಖಿನ್ನತೆಗೆ ಒಳಗಾದ ಎಲಿಯ ಪ್ರವಾದಿಯ ಬಳಿಗೆ ದೇವದೂತರನ್ನು ಕಳುಹಿಸಿಕೊಟ್ಟು ನೀನು ಆಧರಿಸಿದ್ದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಎಲ್ಲ ಪ್ರಿಯ ದೇವಜನರನ್ನು ಆಶೀರ್ವಾದ ಮಾಡು ಕರ್ತನೆ. ಅನೇಕರು ಖಿನ್ನತೆಗೆ ಒಳಗಾಗಿರಬಹುದು ಸ್ವಾಮಿ. ಈ ಡಿಪ್ರೆಷನ್ಗೆ ಒಳಗಾಗಿರ್ತಕ್ಕಂಥ ಪ್ರಿಯರನ್ನು ವಿಶೇಷವಾಗಿ ನಿನ್ನ ಮುಂದೆ ತರ್ತೇನಪ್ಪ. ನೀನು ಅವರನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಕಡೆ ಚಾಚು ಸ್ವಾಮಿ. ಒಂದು ಸಾರಿ ನಿನ್ನ ದೃಷ್ಟಿ ಅವರ ಕಡೆ ಹರಿಸು ಸ್ವಾಮಿ. ಅವರಿಗೆ ಮನಸ್ಸಮಾಧಾನವನ್ನು ಕೊಡು ಕರ್ತನೆ. ಶಾಂತಿಯನ್ನು ಕೊಟ್ಟು ದಯಪಾಲಿಸು. ಶಾಂತಿದಾಯಕನಾದ ದೇವರು ನೀನಾಗಿದ್ದೀಯಪ್ಪ. ಯೆಹೋವ ಶಾಲೋಮ್ ನೀನಾಗಿದ್ದಿ ಸ್ವಾಮಿ. ಸಮಾಧಾನ ಪ್ರಧಾನ ನೀನಾಗಿದ್ದಿ ಕರ್ತನೆ. ನಿನ್ನ ಶಾಂತಿಯನ್ನು, ನಿನ್ನ ಸಮಾಧಾನವನ್ನು ಎಲ್ಲ ಜನರಿಗೆ ಕೊಟ್ಟು ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇಲೆ.